BNTVಗೆ ಸ್ವಾಗತ. ವೀಕ್ಷಕರೇ, ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಬೆಳಗಾವಿ ಗಡಿ ಭಾಗದ ಜನರ ಎದೆ ಬಡಿತ ಹೆಚ್ಚಿಸಿದ್ದು 2019ರ ಪ್ರವಾಹದ ಸ್ಥಿತಿ ಮರುಕಳಿಸುವ ಆಸಕ್ತಿ ಸೃಷ್ಟಿಯಾಗಿದೆ. ಜಿಲ್ಲೆಯ ಪ್ರಮುಖ ಕೃಷ್ಣಾ, ವೇದಗಂಗಾ, ದೂದಗಂಗಾ ನದಿಗಳು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಜನ್ಮ ತಳೆಯುತ್ತವೆ. ಸದ್ಯ ಅಲ್ಲಿನ ಜಲಾನಯನ ಪ್ರದೇಶಗಳಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದೆ. ಮಹಾರಾಷ್ಟ್ರದಲ್ಲಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿರುವ ಕೊಯ್ನಾ, ದೂದಗಂಗಾ ನದಿಗೆ ನಿರ್ಮಿಸಲಾದ ಕಾಳಮ್ಮವಾಡಿ, ರಾಧಾನಗರಿ, ವೇದಗಂಗಾ ನದಿಗೆ ನಿರ್ಮಿಸಲಾದ ಪಾಟಗಾಂವ್ ಜಲಾಶಯಗಳಲ್ಲಿ ನೀರಿನ ಹರಿವು ಹೆಚ್ಚುತ್ತಿದೆ. ಕಾಳಮ್ಮವಾಡಿ ಜಲಾಶಯ ಭರ್ತಿಯಾಗಿದ್ದು ಪಾಟಗಾಂವ್ ಜಲಾಶಯವು ಭರ್ತಿಯಾಗುವ ಹಂತದಲ್ಲಿದೆ. ಇನ್ನೊಂದೆಡೆ ಚಿಕ್ಕೋಡಿ ಭಾಗದಲ್ಲೂ ಧಾರಾಕಾರ ಮಳೆಯಾಗುತ್ತಿದ್ದು ಕೃಷ್ಣಾ ನದಿಗೆ ರಾಜಾಪುರ ಬ್ಯಾರೇಜ್ನಿಂದ 1,35,835 ಕ್ಯೂಸೆಕ್ ಮತ್ತು ದೂದಗಂಗಾ ನದಿಯಿಂದ 32,730 ಕ್ಯೂಸೆಕ್ ನೀರು ಸೇರಿ ಹರಿವು 1,68,565 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಪ್ರಸ್ತುತ ನದಿ ನೀರಿನ ಹರಿವು ಹೆಚ್ಚಳದಿಂದ ಜಿಲ್ಲೆಯ 20ಕ್ಕೂ ಹೆಚ್ಚು ಸೇತುವೆಗಳು ಮುಳುಗಡೆಯಾಗಿವೆ. ಕೃಷ್ಣಾ ನದಿ ತೀರದ ಹೊಲ ಗದ್ದೆಗಳಿಗೆ ನೀರು ನುಗ್ಗುತ್ತಿದೆ. ನದಿ ತೀರದ ತೋಟದ ರೈತರು ತಮ್ಮ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸುತ್ತಾ ಇದ್ದಾರೆ. ಈ ಸ್ಥಿತಿಯಲ್ಲಿ ಕೊಯ್ನಾ ಜಲಾಶಯವು ಭರ್ತಿಯಾಗಿ ಹೆಚ್ಚುವರಿ ನೀರು ಬಿಟ್ಟರೆ ಕೃಷ್ಣಾ ನದಿ ನೀರಿನ ಹರಿವು 2 ಲಕ್ಷ ಕ್ಯೂಸೆಕ್ ಮೀರಲಿದೆ. 2019ರ ಪ್ರವಾಹದ ಸ್ಥಿತಿ ಎದುರಾಗಲಿದ್ದು ಚಿಕ್ಕೋಡಿ, ನಿಪ್ಪಾಣಿ, ರಾಯಬಾಗ ಸೇರಿದಂತೆ ಜಿಲ್ಲೆಯ ಗಡಿ ಭಾಗದ ನೂರಾರು ಹಳ್ಳಿಗಳು ಜಲಾವೃತವಾಗುವ ಆತಂಕವಿದೆ. ಬೆಳಗಾವಿ ಜಿಲ್ಲೆಯಲ್ಲೂ ವ್ಯಾಪಕ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಪ್ರಮುಖ ನದಿಗಳಾದ ಮಲಪ್ರಭಾ, ಘಟಪ್ರಭಾಗಳಲ್ಲೂ ನೀರಿನ ಹರಿವು ವಿಪರೀತ ಏರಿಕೆಯಾಗುತ್ತಿದೆ. ಘಟಪ್ರಭಾ ಜಲಾಶಯದ ನೀರಿನ ಗರಿಷ್ಠ ಮಟ್ಟ 2,175 ಅಡಿಯಾಗಿದ್ದು 2,165 ಅಡಿಗೆ ಏರಿಕೆಯಾಗಿದೆ. ಒಳಹರಿವು 31,153 ಕ್ಯೂಸೆಕ್ಕಿಗೆ ಏರಿದೆ. ಘಟಪ್ರಭಾ ಜಲಾಶಯದಿಂದ 10,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದ್ದು ನದಿ ತೀರದ ಹಳ್ಳಿಗಳ ಜನರನ್ನು ಸ್ಥಳಾಂತರಿಸಲಾಗುತ್ತಿದೆ. ಮಲಪ್ರಭಾ ಜಲಾಶಯದ ಗರಿಷ್ಠ ನೀರಿನ ಮಟ್ಟ 2,079.50 ಅಡಿಯಾಗಿದ್ದು ನೀರಿನ ಮಟ್ಟ 2,066 ಅಡಿಗೆ ಏರಿಕೆಯಾಗಿದೆ. ಇನ್ನು 5 ರಿಂದ 6 ಅಡಿ ನೀರಿನ ಮಟ್ಟ ಹೆಚ್ಚಾದರೆ ಮಲಪ್ರಭಾ ಜಲಾಶಯದಿಂದ ಹೆಚ್ಚುವರಿ ನೀರು ಹೊರಬಿಡಲಾಗುತ್ತದೆ. ಇದರಿಂದ ಮುನವಳ್ಳಿ ಪಟ್ಟಣದ ಬಹುತೇಕ ಭಾಗ, ರಾಮದುರ್ಗ ಪಟ್ಟಣ ಮತ್ತು ತಾಲೂಕಿನ ಕೆಲ ಹಳ್ಳಿಗಳು ಜಲಾವೃತವಾಗುವ ಆತಂಕವಿದೆ. ಇನ್ನೊಂದೆಡೆ ಬೆಳಗಾವಿ ನಗರದಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆಗೆ ಮಾರ್ಕಂಡೆಯ ನದಿ ಮತ್ತು ಬಳ್ಳಾರಿ ನಾಲಾಗಳು ತುಂಬಿ ಹರಿಯುತ್ತಿದ್ದು ತೀರದಲ್ಲಿ ನಡುಕ ಸೃಷ್ಟಿಯಾಗಿದೆ. 2019ರಲ್ಲಿ ಜಿಲ್ಲೆಯ ನದಿಗಳು ಉಕ್ಕಿ ಹರಿದು ಪ್ರವಾಹದಿಂದ ಇಡೀ ಜಿಲ್ಲೆ ತತ್ತರಿಸಿತ್ತು. 331 ಹಳ್ಳಿಗಳು ಜಲಾವೃತವಾಗಿದ್ದವು. 5,000ಕ್ಕೂ ಹೆಚ್ಚು ಮನೆಗಳು ಹಾನಿಗೆ ಒಳಗಾಗಿದ್ದವು. 98,000 ಜನರನ್ನು ಸ್ಥಳಾಂತರಿಸಿ ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ ನೀಡಲಾಗಿತ್ತು. 1.40 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ನುಗ್ಗಿತ್ತು. ಜನ ಜಾನುವಾರುಗಳ ಸಾವು ಸಂಭವಿಸಿತ್ತು. ಒಟ್ಟಾರೆ ಪ್ರವಾಹದ ಹೊಡೆತಕ್ಕೆ ಇಡೀ ಜಿಲ್ಲೆ ನಲುಗಿ ಹೋಗಿತ್ತು. ಉಕ್ಕಿ ಹರಿಯುತ್ತಿರುವ ನದಿಗಳಿಂದ ಬೆಳಗಾವಿ ಜಿಲ್ಲೆಯ ನದಿ ತೀರದ ಗ್ರಾಮಗಳಲ್ಲಿ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಕೃಷ್ಣಾ ನದಿಯ ಜಲಾನಯನ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದ್ದು ಚಿಕ್ಕೋಡಿ, ನಿಪ್ಪಾಣಿ, ಅಥಣಿ, ಗೋಕಾಕ್, ಕಾಗವಾಡ ಸೇರಿದಂತೆ ಜಿಲ್ಲೆಯ ನಾನಾ ಗ್ರಾಮಗಳಿಗೆ ಹಾನಿಯಾಗಿದೆ. ಬೆಳಗಾವಿಯಿಂದ ಗೋಕಾಕಕ್ಕೆ ಹೋಗುವ ಬಹುತೇಕ ಎಲ್ಲ ರಸ್ತೆಗಳು ಜಲಾವೃತಗೊಂಡಿರುವುದರಿಂದ ಈ ಗ್ರಾಮಗಳ ನೆಮ್ಮದಿ ಹಾಳಾಗಿದ್ದು ಒಂದು ಮಾರ್ಗ ಮಾತ್ರ ಸಂಚಾರಕ್ಕೆ ಮುಕ್ತವಾಗಿದೆ. ಗೋಕಾಕ್ನಲ್ಲಿ ಪರಿಸ್ಥಿತಿ ವಿಶೇಷವಾಗಿ ಅಸ್ತವ್ಯಸ್ತವಾಗಿದೆ. ಲೋಳಸೂರ ಸೇತುವೆ ಮತ್ತು ಗೋಕಾಕ್ ಕೊಣ್ಣೂರು ರಸ್ತೆಯ ಜಲಪಾತವು ಅತ್ಯಂತ ಕೋಲಾಹಲವನ್ನು ಅನುಭವಿಸುತ್ತಾ ಇದೆ. ಮಾರ್ಕಂಡೆಯ ನದಿ ಸೇತುವೆಯು ಮುಳುಗಡೆಯಾಗಿದ್ದು ಈ ಎರಡೂ ಪ್ರಮುಖ ಮಾರ್ಗಗಳಲ್ಲಿ ಸಂಚಾರ ಸ್ಥಗಿತಗೊಂಡಿದೆ. ಪರಿಣಾಮವಾಗಿ ಬೆಳಗಾವಿಯಿಂದ ಗೋಕಾಕ್ಗೆ ಹೋಗುವ ಏಕೈಕ ಕಾರ್ಯಸಾಧ್ಯವಾದ ಮಾರ್ಗವೆಂದರೆ ಬೆಳಗಾವಿ, ಪಾಶ್ಚಾಪುರ, ಶಹಬಂದರ್, ಗೊಡಚಿಮಲ್ಕಿ ಮೂಲಕ ಹಾದು ಹೋಗುವ ಮೊದಲು ಅಂತಿಮವಾಗಿ ಗೋಕಾಕ್ ಅನ್ನು ತಲುಪುತ್ತದೆ.
ಈ ಗ್ರಾಮಗಳ ನಿವಾಸಿಗಳು ಈ ಕಷ್ಟಕರ ಸಂದರ್ಭಗಳಲ್ಲಿ ನ್ಯಾವಿಗೇಟ್ ಮಾಡುವ ಗಮನಾರ್ಹ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಈ ಮಧ್ಯೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಘಟಪ್ರಭಾ ನದಿಯ ನೀರಿನಿಂದ ಸುಮಾರು 300 ಮನೆಗಳು ಮತ್ತು 150ಕ್ಕೂ ಹೆಚ್ಚು ಅಂಗಡಿಗಳು ಮುಳುಗಿವೆ. ಮುಳುಗಡೆಯಿಂದ ಮಾರುಕಟ್ಟೆಗಳು, ಅಂಗಡಿಗಳು ಮತ್ತು ರಸ್ತೆಗಳು ಮುಳುಗಿದ್ದು ಪ್ರದೇಶವು ಅಸ್ತವ್ಯಸ್ತಗೊಂಡಿದೆ. ನಿಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮದಲ್ಲಿ ವೇದಗಂಗಾ ನದಿ ದಡ ಒಡೆದು ಮನೆಗಳಿಗೆ ನುಗ್ಗಿದ ಹಿನ್ನೆಲೆಯಲ್ಲಿ ಇಲ್ಲಿನ ನಿವಾಸಿಗಳು ಹಾಗೂ ಜಾನುವಾರುಗಳನ್ನು ಸ್ಥಳಾಂತರಿಸಲಾಗುತ್ತಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ವೇದಗಂಗಾ ನದಿಯು ತನ್ನ ವಾಡಿಕೆಯಿಂದ ಹೊರಗುಳಿದಿದೆ ಮತ್ತು ಗಮನಾರ್ಹ ಪ್ರವಾಹಕ್ಕೆ ಕಾರಣವಾಗಿದೆ. ಹುಣ್ಣರಗಿ ಗ್ರಾಮದಲ್ಲಿ ಸುಮಾರು 35 ಮನೆಗಳು ಮುಳುಗಡೆಯಾಗಿದ್ದು 135 ಜನರನ್ನು ತಾತ್ಕಾಲಿಕ ಆಶ್ರಯಕ್ಕೆ ಸ್ಥಳಾಂತರಿಸಲಾಗಿದೆ. ಕಾಗವಾಡ ತಾಲೂಕಿನಲ್ಲಿ ಹಲವು ಗ್ರಾಮಗಳು ಪ್ರವಾಹದ ಭೀತಿ ಎದುರಿಸುತ್ತಿದ್ದು ನಿವಾಸಿಗಳು ತಮ್ಮ ಮನೆಗಳನ್ನು ಸುರಕ್ಷಿತ ಸ್ಥಳಕ್ಕಾಗಿ ಹೋಗುವಂತೆ ಸೂಚನೆ ನೀಡಿದ್ದಾರೆ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕ ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.